ಸಂಕ್ರಾಂತಿ ಹಬ್ಬದಲ್ಲಿ ನಾವು ಇದು ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅನ್ನೋದು ಒಂದು ಸಂಕ್ರಾಂತಿ ಹಬ್ಬದ ದಿನ ಸ್ವರ್ಗದ ಬಾಗಿಲು ನುಗ್ಗಿದ್ರೆ ನಮಗೆ ತುಂಬ ಪುಣ್ಯ ಬರುತ್ತೆ ಅಂತ ನಮ್ಮ ಡ್ಯಾಡಿ ತೋಟ, ನನ್ನ ತೋಟ ಅಲ್ಲ, ಇಲ್ಲೂ ಒಂದು ಮಾವಿನಕಾಯಿ ಮರ ಹಾಕಿದ್ದಾರೆ ನಮ್ಮ ಡ್ಯಾಡಿ. ಈ ಏರಿಯಾನ ದಾಟಿ ನಾನು ಹೋಗೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಬಿಕಾಸ್ ನನ್ನ ಕಾಲಲ್ಲಿ ಶಕ್ತಿ ಇಲ್ಲ ಅಂತ ಅದನ್ನೇ ಹೇಳ್ತಿದ್ದಾರೆ. ಇವಾಗ ನಂಗೆ ಗೊತ್ತಿಲ್ಲ ನಮ್ಮ ಡ್ಯಾಡಿ ಇನ್ನೂ ಎಷ್ಟು ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ನಮ್ಮ ತೋಟಕ್ಕೆ ಹೋಗೋಣ ಬನ್ನಿ. ಹಾಯ್ ಗೈಸ್, ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ನಮ್ಮ ಡ್ಯಾಡಿ ತೋಟ, ನನ್ನ ತೋಟ ಅಲ್ಲ, ಇದು ನಮ್ಮದು ಫಾರ್ಮ್ದು ಮೇನ್ ಎಂಟ್ರೆನ್ಸು. ಸೊ ಇದು ಅಪ್ಪ ಗಿಡ ಹಾಕಿದ್ದಾರೆ, ಇವಾಗ ಶಾಮಂತಿಗೆ ಗಿಡ ಏನೋ ಹಾಕಿದ್ದಾರೆ. ಸೊ ಇದು ಇಷ್ಟು ಜಾಗದಲ್ಲಿ ಶಾಮಂತಿಗೆ ಹಾಕಿದ್ದಾರೆ. ಅದು ಹೊಸದು ಬೋರ್ ಕೊಡಿಸಿದ್ದಾರೆ. ಅದಕ್ಕೆ ನಮ್ಮದು ಅಲ್ಲಿವರೆಗೆ ಪ್ರಾಪರ್ಟಿ ಅಲ್ಲಿವರೆಗೆ ಇದೆ. ಆ ಕಡೆ ಯಾಕೋ ಏನೂ ಹಾಕಿಲ್ಲ, ಗೊತ್ತಿಲ್ಲ ನನಗೆ ಏನು ಹಾಕಿದ್ದಾರೆ ಅಂತ, ಅದೇನು ಹಾಕಿಲ್ಲ. ಸೊ ಇದನ್ನು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಈಗ ನಮ್ಮ ತೋಟಕ್ಕೆ ಹೋಗೋಣ ಬನ್ನಿ. ನೋಡಿ, ನಮ್ಮ ತೋಟದ ಎಂಟ್ರೆನ್ಸಲ್ಲೇ ಫ್ರೂಟ್ ನಮ್ಮ ಡ್ಯಾಡಿ ಹಾಕಿದ್ದಾರೆ, ಪಪ್ಪಾಯ ಹಾಕಿದ್ದಾರೆ. ಅದರಲ್ಲಿ ಬಂದಿದೆ, ಇದರಲ್ಲಿ ಏನೂ ಬಂದಿಲ್ಲ. ಅದಾದ ತಕ್ಷಣ ನೋಡಿ ಇಲ್ಲೊಂದು ಮ್ಯಾಂಗೋ ಗಿಡ ಇದೆ, ಬಾಳೆ ಗಿಡ ಇದೆ. ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ತೋತಾಪುರಿ ಮಾವಿನಕಾಯಿ ಇದೆ. ಅದಾದರೆ ನೆಕ್ಸ್ಟು ಇಲ್ಲಿ ಬಂದರೆ ನಮ್ಮ ಡ್ಯಾಡಿ 2 ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಹಾಕಿದ್ದಾರೆ. ಇದೆರಡರಲ್ಲೂ ನನಗೆ ಕನ್ಫ್ಯೂಷನ್ನು, ಶುಂಠಿ ಮತ್ತು ಅರಿಶಿನ. ಆದರೆ ಯಾವ್ದು ಶುಂಠಿ ಯಾವ್ದು ಅರಿಶಿನ ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಅಪ್ಪನ ಹೇಳ್ತೀನಿ, ಬಟ್ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ನನಗೆ ಅನಿಸಿರೋ ಮಟ್ಟಿಗೆ ಇದು ಅರಿಶಿನ ಇರಬೇಕು, ಇದು ಶುಂಠಿ ಇರಬೇಕು. ನಂಗೆ ಗೊತ್ತಿಲ್ಲ ಅದು ಏನಂತ. ಸೊ ಇದಿಷ್ಟು ಜಾಗದಲ್ಲಿ ಇದನ್ನು ಹಾಕಿದ್ದಾರೆ. ಸೊ ಈ ಕಡೆ ಬಂದರೆ ಇವಾಗ ಇದು ಇಷ್ಟು ಜಾಗ ಖಾಲಿ ಇದೆ. ಗೊತ್ತಿಲ್ಲ ನನಗೆ, ಇದಕ್ಕೂ ಮೋಸ್ಟ್ಲಿ ಶಾಮಂತಿಗೆ ಯೂಶ್ವಲಿ ಯಾವಾಗಲೂ ಹಾಕ್ತಾರೆ. ಇದಕ್ಕೆ ಯಾಕೆ ಹಾಕಿಲ್ಲ ಅಂತ ಗೊತ್ತಿಲ್ಲ, ಏನು ಹಾಕ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇದು ನನಗೆ ಖಾಲಿ ಬಿಟ್ಕೊಂಡಿದ್ದಾರೆ. ಅಲ್ಲೊಂದು ಸ್ಪೆಷಲ್ ಜಾಗ ಇದೆ, ಅಲ್ಲಿ 2 ಚೆಂಡು ಗಿಡ ಕಾಣಿಸ್ತಾ ಇದೆ. ಅದಷ್ಟು ತುಂಬ ಸ್ಪೆಷಲ್ ಜಾಗ. ಅದನ್ನು ಇನ್ನೊಂದು ಸಲ ಯಾವಾಗಾದರೂ ನಾನು ನಿಮಗೆ ಹೇಳ್ತೀನಿ ಅದು ಏನು ಜಾಗ ಅಂತ. ಬನ್ನಿ. ಇದು ನೋಡಿ ಪತ್ರೆ, ಇದು ಹೂವಿಗೆ ಮತ್ತು ಹಾರ ಕಟ್ಟಬೇಕಾರೆಲ್ಲ ಇದು ಹಾಕ್ಬಿಟ್ಟು ಕಟ್ತಾರಲ್ಲ, ಇದು ಒಂದು 4-5 ಗಿಡ ಹಾಕಿದ್ದಾರೆ. ಇದು ಬಿಟ್ಟರೆ ಇದು ಒಂದು ಸೀಬೆಹಣ್ಣು ಮರ ಇದೆ. ಇದು ಏನು ಮರ ಗೊತ್ತಿಲ್ಲ ನನಗೆ, ಹೊಸದಾಗಿ ಹಾಕಿದ್ದಾರೆ. ಇದು ನಂಗೆ ಗೊತ್ತಿಲ್ಲ ಏನು ಅಂತ. ಇಲ್ಲೊಂದು ಸೀಬೆಹಣ್ಣು ಮರ, ಇದು ಮಾತ್ರ ನಂಗೆ ಗೊತ್ತು ಚೆನ್ನಾಗಿ. ಇದು ಕೆಂಪು ಸೀಬೆಹಣ್ಣು, ಅದು ಬಿಳಿ ಸೀಬೆಹಣ್ಣು. ಸೊ ಮತ್ತು ಇಲ್ಲೂ ಒಂದು ಮಾವಿನಕಾಯಿ ಮರ ಹಾಕಿದ್ದಾರೆ ನಮ್ಮ ಡ್ಯಾಡಿ. ಆ್ಯಂಡ್ ಇದು ಬಂದು ಸ್ಪೆಷಲ್ ಕಲ್ಲು. ಇದು ಏನು ಸ್ಪೆಷಲ್ಲು ಅಂತ ಕೇಳಬೇಡಿ, ಇದು ನಾನು ಕೂರಕ್ಕೆ ಅಂತ ನಮ್ಮ ಡ್ಯಾಡಿ ಹಾಕಿರೋ ಅಂಥ ಸ್ಪೆಷಲ್ ಕಲ್ಲು. ಸುಮಾರು ವರ್ಷದಿಂದ ಇದೆ. ನಾನು ಆಲ್ಮೋಸ್ಟ್ ಒಂದು 7th ಕ್ಲಾಸಲ್ಲಿದ್ದಾಗ ನಮಗೆ ಬೋರ್ಡ್ ಎಕ್ಸಾಮ್ ಆವಾಗ ಶುರುವಾಗಿತ್ತು, ಪಬ್ಲಿಕ್ ಎಕ್ಸಾಮ್ ಅಂತ 7th ಸ್ಟ್ಯಾಂಡರ್ಡ್ಗೆ. ಆವಾಗ ನಾನು ನಮ್ಮ ಮನೆ ಊರೊಳಗಡೆ ಇತ್ತು. ಆವಾಗ ಇಲ್ಲಿ ನಾನು ತೋಟಕ್ಕೆ ಬಂದು ಓದ್ಕೊತಾ ಇದ್ದೆ. ಆವಾಗ ಓದಬೇಕಾದ್ರೆ ಆವಾಗ ಇನ್ನೂ ಮರಗಳೆಲ್ಲ ಚಿಕ್ಕದಿತ್ತಲ್ಲ, ನೆರಳು ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಇದೊಂದು ಗಿಡ ಹಾಕಿದ್ರು. ಇದರಲ್ಲಿ ಈ ನೆರಳಲ್ಲಿ ಕುತ್ಕೊಂಡು ಓದ್ಬೋದು ಅಂತ ಇದೊಂದು ಸ್ಪೆಷಲಿ ಕಲ್ಲು ನನಗೋಸ್ಕರ ಹಾಕಿದ್ದು. ಇವತ್ತವರೆಗೆ ಇನ್ನೂ ಅದನ್ನೆಲ್ಲೂ ಶಿಫ್ಟ್ ಮಾಡಿಲ್ಲ, ಇಲ್ಲೇ ಇದೆ. ಇವಾಗಲೂ ನಾನು ಊರಿಗೆ ಬಂದರೆ ಸಂಜೆ ಟೈಮು ನಾನು ಕಾಫಿ ಅಥವಾ ಟೀ ಜೊತೆ ನಿಮಗೆ ಇಲ್ಲಿ ಸಿಗ್ತೀನಿ. ಇಲ್ಲಿ ಕೂತ್ಕೊಂಡು ನಾನು ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ಈ ಲೈನಲ್ಲಿ ಬಂದು ಇದೊಂದು ಮರ ಹಾಕಿದ್ದಾರೆ. ಇದಾಗಲೇ ಸುಮಾರು ವರ್ಷ ಆಗಿದೆ, ಇದೇನೋ
ಸಿಲ್ವರ್ ಮರ ಅಂತ ಹೇಳ್ತಾರೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಅಲ್ಲೊಂದು ಕರ್ಬೇವಿನ ಸೊಪ್ಪಿದೆ, ಮತ್ತು ಆ ಕಡೆಗೆ ಜಾಕ್ ಫ್ರೂಟ್ ಇದೆ. ಆ ಕಡೆಗೆ ಬಂದರೆ ಇನ್ನೊಂದು ಮ್ಯಾಂಗೋ ಮರ ಇದೆ. ಓಕೆ ಗೈಸ್ ನೋಡಿ, ಇವಾಗ ನಮ್ಮ ತೋಟದಲ್ಲಿ ಅಸಲಿ ತೋಟ ಇಲ್ಲಿಂದಲೇ ಶುರು. ಯಾಕೆಂದರೆ ಇಲ್ಲಿವರೆಗೆ ತೋರಿಸಿದ್ದು ಸ್ವಲ್ಪ ಖಾಲಿ, ಅದರಲ್ಲಿ ಫ್ಲವರ್ಸು, ಆಮೇಲೆ ಸ್ವಲ್ಪ ಫ್ರೂಟ್ಸು, ಆಮೇಲೆ ಕಬ್ಬಿನ ಸೊಪ್ಪು, ನಿಂಬೆ ಗಿಡ ಅಂತೆಲ್ಲ ಹಾಕೊಂಡಿದ್ದಾರೆ. ಇಲ್ಲಿಂದ ತೋಟ ಶುರುವಾಗುತ್ತೆ. ಇಲ್ಲಿ ನಮ್ಮ ಡ್ಯಾಡಿ ಒಳ್ಳೆದೆಲ್ಲ ಹಾಕಿದ್ದಾರೆ. ತುಂಬ ಕಡಿಮೆ, ಅಂದರೆ ನಮ್ಮದು ತುಂಬ ನಾವೇನು ದೊಡ್ಡ ಜಮೀನ್ದಾರರಲ್ಲ, ನಮ್ಮ ಹತ್ರ ಇರೋದೇ ತುಂಬ ಸ್ವಲ್ಪ ಕಡಿಮೆ ಜಮೀನು. ಅದರಲ್ಲಿ ಅಪ್ಪಾಜಿ ಏನೇನು ಬೇಕು ಅದನ್ನೆಲ್ಲ ಹಾಕಿದ್ದಾರೆ. ಸೊ ಬನ್ನಿ ನಾನು ತೋಟ ನೋಡ್ತೀನಿ. ಅಗೇನ್ ನನ್ನ ಕನ್ಫ್ಯೂಷನ್ ಗಿಡ ಬಂದಿದೆ. ಇದು ನನಗೆ ಕನ್ಫ್ಯೂಷನ್ ಇದೆ. ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಇದನ್ನು ಕ್ಲಾರಿಟಿ ಕೊಡ್ತೀನಿ, ಇದು ಏನು ಗಿಡ ಅಂತ. ಆ್ಯಂಡ್ ಈಗ ತೋಟದಲ್ಲಿ ಮಧ್ಯದಲ್ಲಿ ನಮ್ಮ ಡ್ಯಾಡಿ ಅಡಿಕೆ ಗಿಡನೂ ಇವಾಗ ಹಾಕಿದ್ದಾರೆ. ಮತ್ತೆ ನೋಡಿ, ಮತ್ತೆ ಮ್ಯಾಂಗೋ ಟ್ರೀ, ಇಲ್ಲೊಂದು ಮ್ಯಾಂಗೋ ಟ್ರೀ, ಮತ್ತೆ ಅಲ್ಲೊಂದು ಮ್ಯಾಂಗೋ ಟ್ರೀ. ಐ ಡೋಂಟ್ ನೋ ಯಾರಿಗೆ ಇಷ್ಟು ಮ್ಯಾಂಗೋ ನಮ್ಮ ಮನೇಲಿ ಇಷ್ಟ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಡ್ಯಾಡಿ ಎಲ್ಲ ಕಡೆನೂ ಮ್ಯಾಂಗೋ ಹಾಕಿದ್ದಾರೆ. ಗೈಸ್ ನೋಡಿ ಗೈಸ್, ಮತ್ತೆ ಇನ್ನೊಂದು ಗೋವಾ ಟ್ರೀ ನೋಡಿ ಗೈಸ್. ನಂಗೆ ಗೊತ್ತಿಲ್ಲ ನಮ್ಮ ಡ್ಯಾಡಿ ಇಷ್ಟೊಂದು ಹಣ್ಣಿನ ಗಿಡ ಹಾಕಿದ್ದಾರೆ, ಬಟ್ ನಾವೆಲ್ಲ ಆಚೆನೇ ಇರ್ತೀವಿ. ನಾನು ಬೆಂಗಳೂರಲ್ಲಿ ಇರ್ತೀನಿ, ಹಣ್ಣೆಲ್ಲ ಯಾರು ತಿಂತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅಗೈನ್ ಹಾಕಿದ್ದಾರೆ. ಪುಟ್ಟದೊಂದು ಬಾಳೆ ತೋಟ ಶುರುವಾಯಿತು ನೋಡಿ ಗೈಸ್. ಅಪ್ಪ ಎಷ್ಟು ಇರೋ ಜಾಗದಲ್ಲಿ ನಮ್ಮ ಡ್ಯಾಡಿ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ನನಗೆ ಕೆಲಸ ಮಾಡೋಕ್ಕಾಗುತ್ತೆ, ಅವ್ರು ಮ್ಯಾನೇಜ್ ಮಾಡಿಕೊಂಡು ಇಷ್ಟು ಮಾಡಿದ್ದಾರೆ. ಸೊ ನಾವು ಯಾವಾಗೋ ಒಂದು ಸಲ ಬರ್ತೀವಿ, ತೋಟ ನೋಡ್ತೀವಿ, ಒಂದೆರಡು ದಿನ ಇರ್ತೀವಿ, ಮತ್ತು ಬೆಂಗಳೂರು ವಾಪಸ್ ಹೋಗ್ಬಿಡ್ತೀವಿ. ಅದರಲ್ಲಿ ಅಪ್ಪನೂ ಮತ್ತು ಅಮ್ಮ ತುಂಬ ಕಷ್ಟಪಟ್ಟು ಇಷ್ಟೆಲ್ಲ ತೋಟದ ಕೆಲಸ ಮಾಡಬೇಕು. ನಿಮಗೂ ಗೊತ್ತಿರುತ್ತೆ ತೋಟದ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಅದರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ತುಂಬ ಖುಷಿ ಇದೆ ನನಗೆ, ಸಿಕ್ಕಾಬಟ್ಟೆ ಖುಷಿ ಇದೆ. ನಾನು ತೋಟಕ್ಕೆ ಬಂದರೆ ನಾನು ಕಳೆದೋಗ್ಬಿಡ್ತೀನಿ, ಅಷ್ಟು ಖುಷಿ ಇದೆ. ಬರ್ದು ಕಟ್ಟಾಗ್ಬಿಡುತ್ತೆ ಸ್ಕಿನ್ನು. ಇದು ಹಸುಗೆ ಹಾಕೋಕ್ಕೆ ಅಂತ ಅಪ್ಪ ಮೋಸ್ಟ್ಲಿ ಒಂದು ಲೈನ್ ಹಾಕಿದ್ದಾರೆ. ನಮ್ಮನೇಲಿ ಏನು ಹಸು ಇಲ್ಲ, ಕುರಿ ಇಲ್ಲ, ಏನೂ ಇಲ್ಲ. ಸೊ ಇದು ಹಾಕಿದ್ದಾರೆ, ಬೆಳೆದಿದೆ ಅನಿಸುತ್ತೆ ಮೋಸ್ಟ್ಲಿ. ನಮ್ಮ ಪಕ್ಕದಲ್ಲಿ ಹಸು ಇರೋರು ಇದ್ದಾರೆ, ಅವ್ರಿಗೆ ಕೊಟ್ಬಿಡ್ತಾರೆ ಇದನ್ನು. ಇದೊಂದು ಬಂದಿದೆ ನೋಡಿ. ಗೈಸ್ ನೋಡಿ, ಇದು ಒಂದು ಸರ್ಪ್ರೈಸು. ನಾನು ಲಾಸ್ಟ್ ಬಂದಾಗಿರಲಿಲ್ಲ, ಅಂದರೆ ನಾನು ಲಾಸ್ಟು ಮನೆಗೆ ಬಂದಿದ್ದೆ, ತೋಟಕ್ಕೆ ಬಂದಾಗಿರಲಿಲ್ಲ. ಹೊಸದಾಗಿ ಈಗ ಮತ್ತೆ ತೆಂಗಿನ ಸಸಿ ಹಾಕಿದ್ದಾರೆ ಅಪ್ಪ. ಇದು ಇಷ್ಟು ಬೆಳೆದಿದೆ ಇವಾಗ. ಇದನ್ನು ಯಾವಾಗ ಕಟ್ ಮಾಡಿ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನಗೆ ತುಂಬ ವಿಚಾರಗಳು ಗೊತ್ತಿಲ್ಲ ಫ್ರೆಂಡ್ಸ್, ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನಂಗೆ ಗೊತ್ತಿಲ್ಲ. ಗೈಸ್ ನೋಡಿ, ಇಲ್ಲೊಂದು ಸೀಬೆ ಗಿಡ, ಮತ್ತು ಅದೇ ಬಂದಿದೆ ಅನಿಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ. ಅಲ್ಲೊಂದು ಹುಣಸೆ ಮರ ಇದೆ. ಆ್ಯಂಡ್ ಆ ಬೇಲಿಲೆಲ್ಲ ಏನೇನೋ ಗಿಡ ಹಾಕಿದ್ದಾರೆ, ನನಗಂತೂ ಗೊತ್ತಿಲ್ಲ. ಏನಿದು ಮೇಡಮ್ ಗೊತ್ತಿಲ್ಲ ಅಂತಾರೆ ಅಂತಲ್ಲ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಂಗೆ ತೋಟ ಇಷ್ಟ, ಕೆಲವೊಂದಷ್ಟು ತಿಳ್ಕೊಂಡಿದ್ದೀನಿ, ಬಟ್ ಎಕ್ಸಾಕ್ಟಾಗಿ ಯಾವುದು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ಸ್ಪೆಷಲ್ ಪ್ಲೇಸು ನಮ್ಮ ಮನೆಗೆ. ಯಾಕೆ ಅಂತ ಅಂದರೆ ಇಲ್ಲಿ ನಾವು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತೀವಿ. ನಮ್ಮ ಮನೆ ದೇವ್ರಿಗೆ ಎದುರು ಬೇಟೆ ಕೊಡೋದು ಅಂತ ಹೇಳ್ತೀವಿ. ಸೊ ಅದನ್ನು ಇದೇ ಜಾಗದಲ್ಲಿ ನಾವು ಮಾಡೋದು. ಹಾಗಾಗಿ ವರ್ಷದಲ್ಲಿ ಒಂದು ಸಲ ಈ ಜಾಗ ಪೂಜೆ ಮಾಡೋಕ್ಕೋಸ್ಕರ ರಿಸರ್ವ್ ಮಾಡಿಟ್ಟಿದ್ದೀವಿ. ಬನ್ನಿ, ಇನ್ನು ಗೊತ್ತಾಯ್ತು ಅನಿಸುತ್ತೆ. ಇದು ಒಂದು ಬಾವಿ, ನಾನು ನಿಮ್ಗೆ ಆಲ್ರೆಡಿ ತೋರಿಸ್ದೆ. ಅಲ್ಲೊಂದು ಬಾವಿ ಇದೆ, ಅದರ ಪಕ್ಕ ಈ ಕಡೆ ಸೈಡಲ್ಲೂ ಒಂದು ಬಾವಿ ಇದೆ. ಇದು ಒಂದು ಬಾವಿ. ಆ್ಯಕ್ಚುಲಿ ಇದು ರನ್ ಆಗ್ತಾ ಇಲ್ಲ, ಇರೋದು ಈಗ ಪ್ರೆಸೆಂಟ್ ರನ್ನಿಂಗ್ ಒಂದೇ ಇರೋದು. ಅದು ಇನ್ನೊಂದು ಹೊಸ ಕೊಡ್ದಿರೋದು, ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ. ಈಗ ಹಂಗೆ ಮುಂದೆ ಬಂದರೆ ಅಗೇನ್ ನೋಡಿ, ಇಲ್ಲಿ ಬಾಳೆ ಗಿಡ ಬೆಳೆದಿದೆ. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಹತ್ತಿ ಗಿಡನೂ ಇದೆ. ಆಮೇಲೆ ಅಗೇನ್ ಇದು ಇನ್ನೊಂದು ಸೀಬೆಕಾಯಿ ಗಿಡ ಬಂದಿದೆ. ಇದು ನೋಡಿ ಫ್ರೆಂಡ್ಸ್, ಇದು ಏನಿದು? ಈಗ ನಮ್ಮ ಡ್ಯಾಡಿ ಅಲ್ಲಿದ್ದಾರೆ, ನಾನು ಅಲ್ಲಿ ಹೋಗಬೇಕು, ಬಟ್ ನನಗೆ ಇದ್ರೊಳಗಡೆ ಹೆಂಗೆ ಹೋಗೋದಂತ ಗೊತ್ತಿಲ್ಲ ಇವಾಗ. ಇದು ಏನಂತಂದರೆ ಬದನೆಕಾಯಿ. ನಮ್ಮ ಡ್ಯಾಡಿ ಹಾಕಿರೋದು, ಇವಾಗ ಬೆನ್ಸಲ್ಲಿ ಬೆಳೆದಿದ್ದಾರೆ ನಮ್ಮ ಡ್ಯಾಡಿ. ಸೊ ಇದು
ನಂಗೆ ಗೊತ್ತೇ ಆಗ್ತಾ ಇಲ್ಲ ಹೆಂಗೆ ಹೋಗೋದು ಅಂತ. ಗೈಸ್, ನಮ್ಮ ಡ್ಯಾಡಿ ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ, ಕಳೆದೋಗಿದ್ದೀನಿ ಫ್ರೆಂಡ್ಸ್. ಈಗ ನಮ್ಮ ಡ್ಯಾಡಿನ ಹುಡುಕ್ಬೇಕು ನಾನು. ಹೆಂಗೆ ಹುಡುಕ್ಲ ನಂಗೆ ಗೊತ್ತಿಲ್ಲ ನನಗೆ. ನಮ್ಮ ಜಮೀನು ಇನ್ನೂ ಹಿಂದೆವರೆಗೂ ಇದೆ, ಬಟ್ ಇದ್ರೊಳಗಡೆ ಹೆಂಗೆ ಹೋಗೋದಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದೇ ದಾರಿ ಇದ್ದಿದ್ದೇ ಇದೆಲ್ಲ ಕಂಪ್ಲೀಟ್ ಕವರ್ ಆಗಿಬಿಟ್ಟಿದೆ. ಇದ್ರೊಳಗಡೆ ಹೆಂಗೆ ಹೋಗೋದಂತ ಗೊತ್ತಿಲ್ಲ. ನಮ್ಮ ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಫೈನಲಿ ದಾರಿ ಸಿಕ್ತು. ನಮ್ಮ ಡ್ಯಾಡಿ ಹೇಳಿದ್ರು ಈ ಕಡೆಯಿಂದ ಬನ್ನಿ ಅಂತ. ಸೊ ನೋಡಿ, ನಮಗೋಸ್ಕರ ಓಡಾಡೋಕ್ಕೆ ಅಂತಲೇ ದಾರಿ ಬಿಟ್ಟಿದ್ದಾರೆ ನಮ್ಮ ಡ್ಯಾಡಿ. ಹಿಂಗಿಂದ ಹೋಗಬೇಕು, ನಮ್ಮ ಡ್ಯಾಡಿನ ಹುಡ್ಕೊಂಡು ಹೋಗಬೇಕು. ಬನ್ನಿ ಬೇಗ. ತುಂಬ ಮಳೆ ಅದೆಲ್ಲ ಇರೋದ್ರಿಂದ ತುಂಬ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಸೊ ಹಾಗಾಗಿ ಅಷ್ಟೊಂದು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ನಮ್ಮ ಡ್ಯಾಡಿ ಪಾಪ ಅವ್ರು ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿದ್ದಾರೆ. ತೋಟ ಏನು ಹಿಂಗಿದೆ ಅಂತ ಅಂದ್ಕೋಬೇಡಿ, ಬಟ್ ಚೆನ್ನಾಗಿದೆ, ಹಸಿರು ಬೆಳೆದಿದೆ ನೋಡಿ, ಎಲ್ಲ ಗ್ರೀನಾಗಿ ಚೆನ್ನಾಗೇ ಇದೆ. ನಂಗೆ ಚೆನ್ನಾಗಿದೆ. ಮೋಸ್ಟ್ಲಿ ನಾನು ಫ್ಯೂಚರಲ್ಲಿ ಗೋವಾ ಬಿಸ್ನೆಸ್ ಮಾಡ್ತೀನಿ ಅಂತ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ತೋಟದಲ್ಲಿ ಬರೀ ಮ್ಯಾಂಗೋ ಆ್ಯಂಡ್ ಗೋವಾ ಎರಡೇ ಜಾಸ್ತಿ ಇರೋದು. ಕೋಕೋನಟ್ಗಿನ್ನ ಜಾಸ್ತಿ ನಮ್ಮದು ಗೋವಾನೇ ಇದೆ. ಹಾಗಾಗಿ ಮೋಸ್ಟ್ಲಿ ನಾನು ಫ್ಯೂಚರಲ್ಲಿ ಗೋವಾ ಬಿಸ್ನೆಸ್ ಮಾಡ್ತೀನಿ ಅಂತ. ನೋಡಿ, ಬದನೆಕಾಯಿ ಆಯ್ತಲ್ಲ, ಇಂಟರ್ವಲ್ಲಲ್ಲಿ ನಮ್ಮ ಡ್ಯಾಡಿ ಬೀನ್ಸ್ ಹಾಕಿದ್ದಾರೆ. ಸೊ ಇದು ಬೀನ್ಸ್ ಗಿಡ ಬಂದಿದೆ ನೋಡಿ, ತುಂಬ ಚಿಕ್ಕದಿದೆ ಬೀನ್ಸ್ ನೋಡಿ ಗೈಸ್. ಸೊ ಮೋಸ್ಟ್ಲಿ ನನಗನ್ಸಿರೋ ಹಂಗೆ ಇಷ್ಟೇ ಬೀನ್ಸ್ ಅಂದ್ಕೊಂಡಿದ್ದೀನಿ. ಅಗೈನ್ ಅಲ್ಲಿ ಇನ್ನೊಂದು ಸೀಬೆ ಗಿಡ ಇದೆ. ಇಲ್ಲಿವರೆಗೆ ಬಂದೆ, ನಮ್ಮ ಡ್ಯಾಡಿ ಇನ್ನೂ ಸಿಕ್ಕಿಲ್ಲ ನನಗೆ. ಸೊ ಇವಾಗ ಇಲ್ಲಿವರೆಗೆ ನಮ್ಮದು ತಂತಿಬೇಲಿ ಆಗಿದೆಯಲ್ಲ, ಇದೆಲ್ಲ ನಮ್ಮದು. ಸೊ ಇದು ಕೂಡ ನಮ್ಮದೇನೆ. ಬಟ್ ನಮ್ಮ ಡ್ಯಾಡಿ ನನಗೆಲ್ಲೂ ಸಿಗ್ತಾ ಇಲ್ಲ. ಫೋನ್ ಮಾಡ್ತೀನಿ, ಕೇಳ್ತೀನಿ ಎಲ್ಲಿದ್ದಾರೆ ಅಂತ. ಇಲ್ಲಿವರೆಗೆ ಇಷ್ಟೇ ನಮ್ಮದು ಜಮೀನು. ಅಲ್ಲಿಂದ ಶುರುವಾದರೆ ಇಲ್ಲಿವರೆಗೆ ಮಾತ್ರ ನಮ್ಮದು ಜಮೀನು ಇಷ್ಟೇ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಡ್ರೈವರು ಸೀಬೆಹಣ್ಣನ್ನ ಕಿತ್ಕೊಂಡು ಜೇಬಿಗೆ ಇಟ್ಕೊತಾ ಇದ್ದಾರೆ. ಅಲ್ಲಿ ನೋಡಿ, ಗಿಡನೇ ಮುರಿದಾಕೋ ಲೆವೆಲ್ಲಿಗೆ ಸೀಬೆಹಣ್ಣನ್ನ ಕೀಳ್ತಾ ಇದ್ದಾರೆ ನೋಡಿ. ಅಲ್ಲಿ ಹುಷಾರು. ಗೈಸ್ ನೋಡಿ, ಫೈನಲಿ ಅಪ್ಪ ಸಿಕ್ಕಿದ್ರು. ಗೈಸ್ ಫೈನಲಿ ಅಪ್ಪ ಸಿಕ್ಕಿದ್ರು. ಹಿಂದೆ ನಾನು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಮಳೆ ಬಂದಿದೆ ಅಲ್ಲ, ತುಂಬ ಒದ್ದೆ ಇದೆ, ಕಾಲೆಲ್ಲ ಇದಾಗುತ್ತೆ, ಉಳ್ಕೊಳ್ಳುತ್ತೆ, ಬರಬೇಡ ಅಂತ ಅಂದರು. ಹಾಗಾಗಿ ನಾನು ಹೋಗಲಿಲ್ಲ. ಅವರೇ ಬರ್ತಾ ಇದ್ದಾರೆ. ಈ ಏರಿಯಾನ ದಾಟಿ ನಾನು ಹೋಗೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್, ಬಿಕಾಸ್ ನನ್ನ ಕಾಲಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ತುಂಬ ಕಾಲು ಉಳ್ಕೊಳ್ಳುತ್ತೆ ಅಂತ. ಸೊ ಹಂಗಾಗಿ ಅಪ್ಪ ಸಿಕ್ಕಿದ್ದಾರೆ, ಅಪ್ಪ ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಏನು ಅಂತಲೇ ಕೇಳಿಲ್ಲ, ಹಾಗೆ ಆ ಕಡೆ ಹೋದ್ರು. ಅವ್ರಿಗೆ ಇಂಪಾರ್ಟೆಂಟ್ ಏನು, ಅಲ್ಲಿ ನೋಡಿ ಕಾಯಿ ಬಿದ್ದೋಗಿದೆ, ಅದನ್ನು ಕಲೆಕ್ಟ್ ಮಾಡ್ತಿದ್ದಾರೆ ನೋಡಿ. ಕೆಲಸ ಎಷ್ಟು ಇಂಪಾರ್ಟೆಂಟ್ ಫ್ರೆಂಡ್ಸ್. ಕೆಲಸ ಮಾಡಿ, ರೈತರ ಕೆಲಸ ತುಂಬ ಕಷ್ಟ ಇದೆ. ಯಾರು? ಹಾಂ, ಇಲ್ಲಿ ಬಂದಾಗ ಅಂತ ಮತ್ತೆ ನೋಡಿ, ನಮ್ಮ ಡ್ಯಾಡಿ ತೆಂಗಿನ ಸಸಿ ನೆಡ್ತಾರಂತೆ ಹಿಂದೆ ಜಮೀನಲ್ಲಿ, ಅದನ್ನ ಹೇಳ್ತಿದ್ದಾರೆ. ಇವಾಗ ನಂಗೆ ಗೊತ್ತಿಲ್ಲ ನಮ್ಮ ಡ್ಯಾಡಿ ಇನ್ನೂ ಎಷ್ಟು ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಂಗಂತೂ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ, ಅವರಂತೂ ಸುಸ್ತಾಗದೆ. ಹಿಂದಕ್ಕೆ ಬರ್ಬೋದು, ಹೋಗಿ ಅಲ್ಲಿಗೆ ಹಿಂದಕ್ಕೆ ಬರ್ಬೋದು, ಅಲ್ಲಿ ಒಳಗೆ ಹೊಡಿತಾವೆ ಹೋಗೋ. ಗೈಸ್ ಫ್ರೆಂಡ್ಸ್, ಗೈಸ್ ಕ್ವಶನ್ ಆನ್ಸರ್ ಸೆಷನ್ ಶುರು ಮಾಡೋಣ. ನನಗೆ ತೋಟದ ಬಗ್ಗೆ ಕೆಲವು ವಿಷಯ ಗೊತ್ತಿಲ್ಲ, ನಮ್ಮ ಡ್ಯಾಡಿನೇ ಕೇಳೋಣ.
ಅಪ್ಪ ಯಾಕೆ ಇಷ್ಟೊಂದು ಸೀಬೆ ಗಿಡ ಹಾಕಿದ್ದೀರಾ ಎಲ್ಲ ಕಡೆನೂ? ಸೀಬೆಹಣ್ಣು ರೈತ ಇಷ್ಟೊಂದು ಸೀಬೆ ಗಿಡ, ಮಾವಿನ ಮರ ಎಲ್ಲ ಹಾಕಿದ್ದೀರಲ್ಲ, ಶುಗರ್ ಸೀಬೆಹಣ್ಣು ತಿಂದರೆ ಶುಗರ್ ಬರಲ್ಲ. ಆಯ್ತಾ ನೋಡಿ, ಇದು ಒಂದು ಬೆನಿಫಿಟ್ನ ನೀವು ಯೂಸ್ ಮಾಡಿ. ನನಗೆ ಗೊತ್ತಿಲ್ಲ, ನಮ್ಮ ಡ್ಯಾಡಿ ಹೇಳ್ತಾರೆ ನೆಕ್ಸ್ಟು. ಕನ್ಫ್ಯೂಷನ್ ಗಿಡದ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ. ಅಡಿಕೆ ಬೆಳಿಬೇಕು ಅಂತ ಅಡಿಕೆ ಬೆಳೆ ಮಾಡಿದ್ವಿ. ಹ್ಞೂ ಪ್ರಗತಿಪರ ರೈತರಾಗಬೇಕು ಅಂತ ಮಾಡಿದ್ವಿ. ಜಮೀನಲ್ಲಿ ಹೂವಿನ ಗಿಡ, ಸೇವಂತಿಗೆ ಗಿಡ ಹಾಕಿದ್ವಿ. ನೋಡಿ ಗೈಸ್, ನಾನು ಏನೇನು ಗೊತ್ತಿಲ್ಲ ಅಂತ ಹೇಳ್ತಿದ್ನಲ್ಲ, ಅದೆಲ್ಲದಕ್ಕೂ ಈಗ ನಮ್ಮ ಡ್ಯಾಡಿ ಕ್ಲಾರಿಟಿ ಕೊಡ್ತಾರೆ. ಆಮೇಲೆ ಈಗ ಅಲ್ಲಿ ಮುಂದೆ ಹೋಗೋಣ. ಅಲ್ಲಿ 1000 ಗುಣಿ ಬದನೆ ಗಿಡ ಹಾಕಿದ್ದೀನಿ. ಬದನೆ ಗಿಡ ತೆಗೀರಿ. ನೋಡಿ, ತೆಂಗಿನಕಾಯಿ ಹಿಡಿದ್ವಿ, ಬದನೆ ಗಿಡ ಹಿಡಿದ್ವಿ, ಬದನೆಕಾಯಿ ಹಿಡಿದಿದ್ವಿ, ಎಲ್ಲ ಕುಯ್ದಿದ್ದೀವಿ. ಬೆಳೆ ಈಗ ಎಲ್ಲ ಇನ್ನೂ ಚಿಕ್ಕದಿದೆ, ಕಟ್ ಮಾಡಿದ್ದಾರೆ. ಒಂದ್ಸಲ ಎಲ್ಲ ಕಿತ್ತಿದ್ದಾರೆ, ಇನ್ನೊಂದ್ಸಲ ಮತ್ತೆ ಬಂದಾಗ ಮತ್ತೆ 4 ಸತಿ ಕಿತ್ತಿದ್ದೀವಿ. 4 ಸಲ ಕಿತ್ತಿದ್ದಾರೆ. ಈಗ 5ನೇ ಸತಿ ಮುಂದಿನ ವಾರ ಕೇಳ್ತೀವಿ. ಮುಂದಿನ ವಾರಕ್ಕೆ ಒಂದು ಸತಿ, 10 ದಿವಸಕ್ಕೆ ಒಂದು ಸತಿ ಕಾಯ್ಕೊಳ್ತೀವಿ. ಗೈಸ್, ಅವಾಗಲೇ ಹೇಳಿದ್ನಲ್ಲ, ಇದು ತೆಂಗಿನ ಸಸಿ ಹಾಕಿದ್ದಾರೆ ನಮ್ಮ ಡ್ಯಾಡಿ ಅಂತ. ಇದು ಏನಕ್ಕೆ ಹಾಕಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಇದಕ್ಕೆ ಪ್ಲಾನ್ ರೆಡಿ ಇದೆ. ಮೆಣಸು ಹಿಂದ್ಗಡೆ ನಮ್ಮ ಖಾಲಿ ಜಮೀನಿದೆ, ಅಲ್ಲಿಗೆ ಇದನ್ನ ಹಾಕಕ್ಕೆ ಅಂತ ಇದನ್ನ ಹಾಕಿದಾರಂತೆ. ಸೊ ಅದು ಹಾಕಿದಾಗ ನಾನು ನಿಮ್ಗೆ ತೋರಿಸ್ತೀನಿ. ಇದು ಮೆಣಸು ಕರಿ. ಗೈಸ್, ಅಪ್ರೂಪ್ದಂಗೆ ಚಿಕ್ಕ ಕೆಲಸ, ದೊಡ್ಡ ಕೆಲಸ ಏನಲ್ಲ, ಇದೆಲ್ಲ ಸಣ್ಣ ಕೆಲಸ ಮಾಡ್ಬೋದು. ಫೈನಲಿ ವ್ಲಾಗ್ನ ಎಂಡ್ ಮಾಡ್ತೀನಿ. ಆದರೆ ಎಂಡ್ ಮಾಡೋಕ್ಕೂ ಮುಂಚೆ ಕನ್ಫ್ಯೂಷನ್ ಗಿಡ ಯಾವುದು ಅಂತ ನಮ್ಮ ಡ್ಯಾಡಿ ಕೈಲ ಕೇಳ್ಬಿಡ್ತೀನಿ. ಇದೇನು ಗಿಡನಪ್ಪ ಇದು? ಶುಂಠಿ. ಇದು ಅರಿಶಿನ. ನೋಡಿ ಗೈಸ್, ಇದು ಶುಂಠಿ. ಅದು ಬಿದ್ದು ಇಟ್ಟಿರೋದಲ್ವಾ, ಅಲ್ಲಿ ಬಿದ್ದು ಐತಷ್ಟೇ. ಅದೆಲ್ಲ ಅರಿಶಿನ ಅಲ್ಬಿಟ್ಟಿದ್ವಿ. ಹಿಂದೆ ಇರೋದೆಲ್ಲ ಅಗಲ ಎಲೆ ಅರಿಶಿನ. ಇಷ್ಟೇ ಅಗಲ ಎಲೆ ಅರಿಶಿನವನ್ನು, ಸಣ್ಣ ಎಲೆ ಶುಂಠಿ. ನೋಡಿ ಗೈಸ್, ನಂಗೆ ಗೊತ್ತಿರೋದೇ, ನಮ್ಗೆ ನಮ್ಮ ಡ್ಯಾಡಿ ಹೇಳಿದ್ರಲ್ಲ ಅದೇ ಕ್ಲಾರಿಟಿ. ಇದು ಸಣ್ಣ ಗಿರಗರಿ ಶುಂಠಿ, ಇದು ಶುಂಠಿ, ಇದು ಅರಿಶಿನ. ಗೈಸ್, ಇದೊಂದು ಬಿಟ್ಬಿಟ್ಟಿದ್ವಿ ನೋಡಿ, ಇಲ್ಲಿ ಒಂದು 4 ಲೈನು ತೊಗರಿ ಗಿಡ ಹಾಕಿದ್ದಾರೆ ನಮ್ಮ ಡ್ಯಾಡಿ. ಸೊ ಇದು ಈ ಜಾಗನೂ ವೇಸ್ಟ್ ಮಾಡಿಲ್ಲ ನೋಡಿ. ಆಮೇಲೆ ಇದು ನಿಮ್ಗೆ ಆವಾಗಲೇ ನಾನು ತೋರಿಸಿದ್ನಲ್ವಾ, ಇದು ಶಾಮಂತಿಗೆ ಗಿಡ ಹಾಕಿದ್ದಾರೆ ನೋಡಿ. ಇದು ಫುಲ್ಲು. ಆ ಕಡೆ ಏನು ಹಾಕ್ತೀರಾ? ಅದು ಖಾಲಿ ಬಿಟ್ಟಿದ್ದೀರಲ್ಲ, ಅದಕ್ಕೆ ಅರಿಶಿನ ಬಿಡ್ಬೇಕಲ್ಲ ಗೈಸ್. ಅದು ಖಾಲಿ ಇರಲ್ಲ, ಅದಕ್ಕೂ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಡ್ಯಾಡಿ, ಅದನ್ನು ಮಾಡ್ತಾರಂತೆ. ಗೈಸ್, ನೋಡಿದ್ರ ಕೊನೆಯದಾಗಿ ನನ್ನ ಫೇವ್ರೇಟು ಜಾಕ್ ಫ್ರೂಟ್ ಅಲ್ಲಿ ಬಂದಿದ್ದೀವಿ. ಇದು ಅದು ಕಟ್ ಮಾಡೋಕ್ಕೆ ಅಂತ ಇಟ್ಟಿದ್ದಾರೆ, ಜಾವಣಿಗೆ ಅಂತೀವಿ ನಾವು ಇದನ್ನು. ಸೊ ಇದು ಜಾಕ್ ಫ್ರೂಟ್ ಗಿಡದ ಹತ್ರ. ಸೊ ನಮ್ಮ ಊರಿಗೆ ಬಂದು ಇವತ್ತು ತೋಟನ ಎಕ್ಸ್ಪ್ಲೋರ್ ಮಾಡಿ ದೇವಸ್ಥಾನ ತೋರಿಸಿದ್ದೀನಿ ಆ್ಯಂಡ್ ನಮ್ಮ ತೋಟ ತೋರಿಸಿದ್ದೀನಿ. ಸೊ ಹೇಗಿತ್ತು ನಮ್ಮ ತೋಟ ಮತ್ತು ನಮ್ಮ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಒತ್ತಿ ಮಿಸ್ ಮಾಡಬೇಡಿ. ಲವ್ ಯು ಆಲ್, ಬಾಯ್.